ಈ IAS ಆಫೀಸರ್ ಒಬ್ರು ನಾಪತ್ತೆ ಆಗ್ಬಿಟ್ಟಿದ್ದಾರೆ ಅಂತ ಹೇಳ್ಕೊಂಡು ಬಹಳ ದೊಡ್ಡ ಪುಕಾರ್ ಎದ್ದಿತ್ತಲ್ಲ, ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಸ್ವತಃ ಪ್ರಿಯಾಂಕ್ ಖರ್ಗೆ ಅವರು ರಿಯಾಕ್ಟ್ ಮಾಡಿದ್ದಾರೆ. ಅವರೇನು ಮಿಸ್ಸಿಂಗ್ ಆಗಿಲ್ಲ. ಯಾರೋ ಜ್ಞಾನೇಶ್ ಕುಮಾರ್ ಏನೋ ಅವ್ರ ತಂದೆಗೆ ಅನಾರೋಗ್ಯ ಇತ್ತು ಅನ್ನೋ ಕಾರಣಕ್ಕಾಗಿ ಅವರು ಹೋಗಿರೋದು. ಹೀಗಾಗಿ ಉತ್ತರ ಪ್ರದೇಶದ ಅವ್ರ ಊರಿಗೆ ಹೋಗಿದ್ದಾರೆ. ಮೊಬೈಲ್ ಸ್ವಿಚ್ ಆಫ್ ಆದಂತ ಕಾರಣಕ್ಕಾಗಿ ಈ ತರ ಎಲ್ಲ ಗೊಂದಲ ಆಗಿದೆ ಅಂತ ಹೇಳ್ತಿದ್ದಾರೆ. ಅವರೇನೋ ಈ ಕೆಂಪೇಗೌಡ ಬಸ್ ಸ್ಟ್ಯಾಂಡಿಗೆ ಏನು ರೈಲ್ವೆ ಸ್ಟೇಷನ್ಗೆ ಏನೋ ಏರ್ಪೋರ್ಟಿಗೆ ಅವ್ರು ಹೋಗಿ, ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ, ಅಲ್ಲಿಂದ ದೆಹಲಿಗೆ ಹೋಗ್ತೀನಿ ಅಂತೆಲ್ಲ ಹೇಳಿ ಹೋಗಿದ್ರಂತೆ. ಬಟ್ ಅವ್ರ ಫ್ಲೈಟ್ ಹತ್ತಿಲ್ಲ, ಮೊಬೈಲ್ ಕೂಡ ಸ್ವಿಚ್ ಆಫ್ ಆಗಿದೆ ಅನ್ನುವಂಥದ್ದು ಗೊಂದಲ. ಬಟ್ ಇಲ್ಲ, ಹಂಗೇನು ಆಗಿಲ್ಲ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಸೊ ಇಸ್ ಗಾನ್ ದೇರ್. ಬಟ್ ನೀವು ಹೇಳ್ದಂಗೆ ಸಂದರ್ಭ ಅನುಸಾರವಾಗಿ ನೀವು ನಿಮ್ಮ ಏನು ಇದೆಲ್ಲ KPSC ಇಶ್ಯೂ ನೋಡಿದ್ರೆ ಆಗ ಅನಿಸ್ಬಹುದು. ಬಟ್ ಆಗಿಲ್ಲ ಅಂತ ಅವ್ರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಯಾವುದೇ ತನಿಖೆ ಮಾಡಲಿ, ಯಾವುದೇ ಸಂಸ್ಥೆ ಇದ್ರೂ ಅವ್ರು ಸರ್ಕಾರಿ ನೌಕರಿ ಇದ್ದಾರೆ, ಕೋಆಪ್ರೇಟ್ ಮಾಡಲೇಬೇಕಾಗುತ್ತೆ, ಮಾಡ್ತೀನಿ ಅಂತಲೂ ಹೇಳಿದ್ದಾರೆ. ಅದು ಸದ್ಯಕ್ಕೆ ಅವ್ರ ಮೇಲೆ ಯಾವುದೇ ಆರೋಪನೂ ಇಲ್ಲ. ತನಿಖೆ ಮಾಡಬೇಕಂತನೂ ಕೂಡ ಯಾರೂ ನಮಗೆ ಅರ್ಜಿ ಕೊಟ್ಟಿಕೇಶನ್ ಆಗಿದೆ. ಅದು ITED ದಾಳಿಗೆ ಸಂಬಂಧಪಟ್ಟಂತೆ ಅಲ್ಲ. ಬೆಳಿಗ್ಗೆ ಕೂಡ ತಾವೆಲ್ಲರೂ ನನಗೆ ಕೇಳಿದಾಗ ನಮಗೆ ಹೆಚ್ಚಿನ ಮಾಹಿತಿ ಇರಲಿಲ್ಲ. ನಾನು ಹೇಳ್ದಂಗೆ ಒಂದೆರಡು ದಿನದಿಂದ ಸಂಪರ್ಕದಲ್ಲಿ ಸಿಗ್ತಾ ಇರಲಿಲ್ಲ ಅಂತ. ಆದರೆ ನಿನ್ನೆ ಹಬ್ಬ ಕೂಡ ಇತ್ತು. ಸೊ ಅದಕ್ಕೆ ಸರ್ಕಾರ ಸಂಪೂರ್ಣವಾಗಿ ಕೆಲಸ ಮಾಡ್ತಾ ಇರಲಿಲ್ಲ. ತಮ್ಗೆ ಗೊತ್ತಿರೋ ಹಾಗೆ ಅವರು ಫ್ಯಾಮ್ಲಿನಲ್ಲಿ ಒಂದು ಎಮರ್ಜೆನ್ಸಿ ಇತ್ತು. ಅವ್ರ ತಂದೆಯವರಿಗೆ ಸ್ವಲ್ಪ ಅವ್ರ ಹಾರ್ಟ್ ಹೀಗೆ ಕೆಲ ದಿನಗಳೇ ಆಗೋಗಿದೆ ಮೊಬೈಲ್ ಸ್ವಿಚ್ ಆಫ್ ಆಗಿ. ಹೇಳಿ ಕೇಳಿ ಅವರು ಈ KPSC ಕಾರ್ಯನಿರ್ವಹಿಸಿದಂಥವ್ರು ರೈಡ್ ಆಗುತ್ತೆ ಮತ್ತೊಂದು ಅನ್ನುವಂಥದ್ದೆಲ್ಲ ಪುಕಾರಿತ್ತು. ಅದರ ನಡುವೆ ಹೀಗೆ ಮಿಸ್ಸಿಂಗ್ ಆದರೂ ಕೂಡ ಮಿನಿಸ್ಟ್ರು ಇಲ್ಲ, ಹಂಗೇನಿಲ್ಲ ಅನ್ನುವಂಥ ರೀತಿಯಾಗಿನೇ ಹೇಳ್ತಾರೆ. ಗೊತ್ತಿಲ್ಲ ಏನೇನು ಗೊಂದಲ ಆಗಿದೆ ಅನ್ನೋದು.